ಒಂದು ಆಮ್ಲೆಟ್ ಹಾಕಪ್ಪ. ಬೆಳಿಗ್ಗೆಯಿಂದ ಏನಣ್ಣ ಚೆನ್ನಾಗಿದ್ಯಾ? ಮಾರ್ಕಂಡಣ್ಣ ಅಣ್ಣೋ ಬಾಣ್ಣ ಇಲ್ಲಿ. ನಿನ್ ನೋಡಿ ಎಷ್ಟು ದಿವಸ ಆಯ್ತು, ಬೆಳಗ್ಗೆಯಿಂದ ನಿನ್ನೆ ಹುಡುಕ್ತಾ ಇದ್ದೀನಿ. ಎಲ್ಲಿಗಣ ಹೊಂಟೆ? ಮನೇಲಿ ಸ್ವಲ್ಪ ಕೆಲಸ ಇದೆ. ಯಾಕಣ? ಅಕ್ಕಿ ಬೆಳೆಲ್ಲ ತಗೋಬೇಕು, ಅಜ್ಜಿಗೆ ಔಷಧಿ ತಗೋಬೇಕು. ಅದೆಲ್ಲ ಇದ್ದಿದೆಯ. ಈಗ ಇಸ್ಪಿಟ್ ಆಡೋ ಜಾಗಕ್ಕೆ ಹೋಗವ. ಅಲ್ಲಿ ಎಂತ ಘಟಾನ್ಘಟಿಗಳು ಸೇರಿದ್ದಾರೆ ಅಂತೀಯಾ? ಅಯ್ಯ, ಈ ಸ್ಪೀಟ್ ಆಟಕ್ಕೊಂದು ದೊಡ್ಡ ನಮಸ್ಕಾರ. ಈ ಸ್ಪೀಟ್ ಆಟದಿಂದ ನಾನು ಅನುಭವಿಸಿದ್ ಸಾಕು, ನನ್ನ ಬಿಟ್ಬಿಡು. ಅಣ್ಣ ಇಸ್ಪೀಟ್ ಆಟದಲ್ಲಿ ನೀನ್ ಕಿಂಗು. ನೀನೇ ಹಿಂಗಂದ್ರೆ ಹೆಂಗೆ? ಆ ಗೋವಿಂದ ಸ್ವಾಮಿ, ಮುನ್ಸಾಮ್ ರೆಡ್ಡಿ ಯಾವತ್ತಾದ್ರೂ ಗೆದ್ದವ್ರ? ಅಂತವ್ರೆ ಇವತ್ 30-40 ಸಾವಿರ ಗೆದ್ದವ್ರೆ. ಆಟ ಆಡಕ್ ಬರ್ದೇವ್ರ ಗೆದ್ದವ್ರೆ ಅಂದ್ಮೇಲೆ ನೀನ್ ಯಾಕಣ ಎದರ್ತೆ? ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ, ನನಗೆ ಯಾಕೆ? ನಾನು ಬರ್ತೀನಿ. ಅಣ್ಣ ಒಂದ್ ನಿಮಿಷ. ನಿನ್ನ ಅದೃಷ್ಟ ಇವತ್ ಬಹಳ ಚೆನ್ನಾಗೈತೆ. ನಾನ್ ಹೇಳಿರೋದು ಯಾವ ತರ ಸುಳ್ಳಾಗೈತಾ? ಇವತ್ ನೀನೇನಾದ್ರೂ ಗೆದ್ರೆ ಕಮ್ಮಿ ಅಂದ್ರೆ 20,000. ಅಣ್ಣ, ಶ್ರೀಮಂತರ ಮಗಳು ಮದುವೆ ಆಗಿದ್ಯಾ? ಆ ಅಮ್ಮನ್ಗೆ ಇವತ್ತುವರೆಗೆ ಒಂದ್ ರೇಷ್ಮೆ ಸೀರೆ ಕೊಡ್ಸಿದ್ಯಾ? ಮಗಳಿಗೆ ಒಂದ್ ಒಳ್ಳೆ ಬಟ್ಟೆ ಕೊಡ್ಸಿದ್ಯಾ? ಇವತ್ ನೀನೇನಾದ್ರೂ ಗೆದ್ರೆ ಮನೆಗೆ ಹೋಗೋವಾಗ ಅಕ್ಕಿ ಬೇಳೆ ಎಲ್ಲ, ಒಡವೆ, ವಸ್ತ್ರ ಎಲ್ಲ ತಗೊಂಡು ಹೋಗ್ಬೋದೋಣ. ಹೌದು, ಇವತ್ತು ಒಂದು ದಿನ ನಾನು ಆಡಿ ಗೆದ್ದು ಬಿಟ್ರೆ ಇಷ್ಟು ದಿನ ನನಗೆ ಬಂದಿರೋ ಕೆಟ್ಟ ಹೆಸರನ್ನ ಅಳಿಸಿ ಕಳ್ಕೊಂಡಿದ್ದನ್ನೆಲ್ಲ ಸಂಪಾದನೆ ಮಾಡಿ ನನ್ನ ಹೆಂಡತಿ ಮಕ್ಕಳನ್ನ ಸುಖವಾಗಿಡ್ಬೋದು. ಇವತ್ತೊಂದು ದಿನ ಆಡ್ಬಿಡ್ತೀನಿ. ಅಣ್ಣ ಕುಡಿಯೋಣ. ಇದನ್ ಕುಡಿದ್ರೆ ಧೈರ್ಯ ಬರ್ತದೆ, ಆಟ ಗೆಲ್ಬೋದು. 20,000 ರೂಪಾಯಿ ನಿಂದೆ ಅಣ್ಣ. ಅಣ್ಣ ಬಾಣ್ಣ, ಎಂತ ಆಟ ನಡೀತಾ ಇದೆ ನೋಡೋಣ. ಬಣ್ಣ. ಓ ಮಾರ್ತಾಂಡ ಬಾಪ, ಬಾಳ ದಿನದಿಂದ ಕಾಣ್ಲೇ ಇಲ್ಲ. ನನ್ಗೂ ಒಂದ್ ಕೈ ಹಾಕ್ರಪ್ಪ. ಬಾಬಾ ಕೂತ್ಕೋ. ಬಾ ಕೂತ್ಕಣ. ಒಳ್ಳೆ ಐನಾತಿ ಕುಳ ಸೇರಿರ್ಬೇಕಾರೆ ಎಲ್ಲೋ ತಪ್ಪಿಸ್ಕೊಂಡು ಹೋಗ್ಬಿಡ್ತೀಯಲ್ಲ. ಎಲ್ಲ ಸೇರಿ ಹಾಕು. ಅಣ್ಣ, ನಾನು ಅವಾಗ್ಲೇ ಹೇಳಿಲ್ವಾ ನಿನ್ ಟೇಮ್ ಚೆನ್ನಾಗೈತೆ ಅಂತ? ಕಲ್ಲಾಕ್ಲಿ ಮಣ್ಣಾಕ್ಲಿ ಇವತ್ ಆಟ ಎಲ್ಲ ನಿಂದೆ. ಜಮಾಯಿಸಿ ಹೇಳ್ತೀನಿ. ಬಿಡ್ರಪ್ಪ ಕಾಡು. ಎತ್ತಣ. ಆಟ ಆಯ್ತಲ್ಲಣ್ಣ, ಇದ್ ಮಾಡ್ತೇಣ. ಅಳ್ಬೇಡಪ್ಪ, ಅಳ್ಬೇಡ ನಂಚಿನಿ. ಅಮ್ಮ, ಅಯ್ಯೋ ಹಸುವಾಗುತ್ತಾ? ಅಪ್ಪ ಬಂದ್ಬಿಡ್ತಾರೆ, ಹಾಲು ತರ್ತಾರಮ್ಮ. ಅಣ್ಣ ಜಮಾಯಿಸು. ತಗೋ. ಮಲ್ಕೊಮ್ಮ. ಅಜ್ಜಿ, ಆಯಾಸ ಆಗ್ತಿದ್ಯಾ? ಸಮಾಧಾನ ಮಾಡ್ಕೊಳ್ಳಿ, ಇನ್ನೇನು ಬಂದ್ಬಿಡ್ತಾರೆ. ಅಣ್ಣ ತಗೊಳ್ಳೋಣ. ಬೇಡವಾ? ಅಣ್ಣ, ನಿನ್ ಮನ್ಸು ನೆಟ್ಗಿಲ್ಲ, ಎಲ್ಲ ಮನೆ ಕಡೆನೇ ಐತೆ. ನೀನು ಗೆದ್ದೇ ಗೆಲ್ತೀಯ. ನೀನ್ ಎಂಟಿ ಆಸೆನ ತೀರಿಸ್ತೀಯ. ಇದನ್ ಸ್ವಲ್ಪ ತಗೊಂಡ್ರೆ ನಿನ್ ಧೈರ್ಯ ಬಂದು ಗಮನ ಎಲ್ಲ ಇಲ್ಲೇ ಇರ್ತದೆ. ತಗೊಳ್ಳೋಣ. ಅಣ್ಣ ಆ ಕಾರ್ಡ್ ಯಾಕೆ ತಗೊಂಡೆ ನೀನು? ಏನಾಡ್ತೀವ ನೀನು? ಅದನ್ನ ಬಿಡು. ನಾನು ಅದೇ ಕಟ್ಕೋಬಿಟ್ಟಿದ್ರೆ ಸೊ ಆಯ್ತಿರ್ಲಿಲ್ವಾ? ಇಟ್ಟು ನೀರ್ ಕುಡಿತೀರಾ? ಇಲ್ಲ, ಇನ್ನೇನ್ ಬಂದ್ಬಿಡ್ತಾರೆ. ಔಷಧಿ ತರೋಕ್ ಹೇಳಿದೀನಿ. ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ ದೇವ್ರೆ, ಅಯ್ಯೋ ಅಳ್ಬೇಡಮ್ಮ. ನಾನೇನ್ ಮಾಡ್ಲಿ? ಸ್ವಲ್ಪ ಹೊತ್ತು ಮಲ್ಕೋತೀನಿ, ಬಂದ್ಬಿಡ್ತಾರಮ್ಮ.
ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ. ಅಜ್ಜಿ ಇನ್ನೇನ್ ನಿಮ್ಮ ಮೊಮ್ಮಗ ಬಂದ್ಬಿಡ್ತಾರೆ. ಶೋ ನನ್ ಬುಕ್ಕು ತಗೊಳಪ್ಪ. ರಾಂಗ್ ರಾಂಗ್ ಆಡ್ಬಿಟ್ಟು ನನ್ ಮುಖ ಯಾಕೆ ನೋಡ್ತಿದ್ಯಾ? ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಕ್ಕಿಲ್ಲ. ನನ್ ಶಾಸ್ತ್ರ ಪ್ರಕಾರ ಆಡಿದ್ರು ಹಿಂಗ ನನ್ ಮಾತ್ ಕೇಳ್ತಿರ್ತಾನೆ. ಯಾಕಿಷ್ಟೊತ್ತಾದ್ರೂ ಬರ್ಲಿಲ್ಲ? ಅವ್ನ್ ಬಿಟ್ಟಾಕೋ. ನನಗೂ ಹಾಕಯ್ಯ. ನಿನ್ನ ಹತ್ರ ದುಡ್ಡಿಲ್ಲ, ಎಲೆ ಹೆಂಗ್ ಹಾಕ್ತಾರೆ? ತಂದಿದ್ದನ್ನೆಲ್ಲ ಸೋತ್ಬಿಟ್ನಲ್ಲ, ಒಂದ್ 100 ರೂಪಾಯಿ ಸಾಲ ಕೊಡು. ಆಟದಲ್ಲಿ ಕೊಟ್ರೆ ಕೈ ಎತ್ತಲ್ಲಪ್ಪ. ಸುಮ್ನೆ ಯಾರನ್ನ ಕೊಡ್ತಾರೆ, ಏನಾದ್ರು ಇದ್ರೆ ಮಡಗು ಕೊಡ್ತಾರೆ. ನನ್ನ ಹತ್ರ ಏನಿಲ್ವಲ್ಲ. ಹಾಲಿನ ಡಬ್ಬ ಇದೆಯಲ್ಲ. ಮಾತಾಡ ಸಿಟ್ಟಾಕಾಗ್ತೀಯ? ಸಂತೋಷ ಪಡು. ಹಾಲಿನ ಡಬ್ಬ ಇಟ್ರೆ ದುಡ್ಡು ಕೊಡ್ತೀನಿ ಅಂತಿದಾನಲ್ಲ. ಕೆಂಪಣ್ಣ, ಏನ್ ದೇವಮ್ಮ? ಇವ್ರು ಬೆಳಿಗ್ಗೆನೆ ಸಂತೆಗೆ ಹೋದವರು ಇಷ್ಟೊತ್ತಾದ್ರೂ ಬಂದಿಲ್ಲ. ಎಲ್ಲಾದ್ರೂ ನೋಡಿದ್ರ? ಹೋಗಮ್ಮ, ನಿನ್ ಗಂಡನ ಬುದ್ಧಿನೇ ಇಲ್ಲ. ನಾನೇನ್ ಮಾಡ್ಲಿ? ಅಲ್ಲ, ನ್ಯಾಯವಾಗಿ ಆಟ ಆಡೋದ್ ಬೇಡವಾ? ಏನಣ್ಣ ನೀನ್ ಹೇಳ್ತಿರೋದು? ಅಲ್ಲ, ಒಳ್ಳೆ ಎಲೆ ಬಿದ್ದಿರುವಾಗ ಹುಷಾರಾಗಿ ಆಡೋದ್ ಬಿಟ್ಟು ಬೇಕಾ ಬಿಟ್ಟಿ ಆಡಿದ್ರೆ ಇಸ್ಪೀಟ್ ಆಡ್ದಲ್ಲಿ ಗೆಲ್ಲಕ್ಕಾಗುತ್ತಾ? ಅವರು ಮತ್ತೆ ಇಸ್ಪೀಟ್ ಆಡ್ತಿದಾರ? ನಾನೇನ್ ಸುಳ್ಳು ಹೇಳ್ತಾ ಇದ್ದೀನ? 3 ಜೋಕರು, 2 ರಮ್ಮಿ ಕುಡ್ದ ಅಮಲ್ನಲ್ಲಿ ಬೇಕಾ ಬಿಟ್ಟಿ ಆಡಿ ದುಡ್ಡು ಕಳೀತಾ ಇದ್ದಾನೆ. ಚೆನ್ನಯ್ಯ, ಏನೋ ಕೋಪದಲ್ಲಿ ಹಂಗ ಅಂದ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡ. ಒಂದ್ 100 ರೂಪಾಯಿ ಕೊಡು. ಸುಮ್ನೆ ಯಾರು ಕೊಡ್ತಾರೆ? ಏನಾರ ಇಡು, ಕೊಡ್ತೀನಿ. ಏನಿಟ್ಟಾಡ್ಲಿ? ಮಗುನಿಟ್ಟಾಡಿ, ನನ್ನನ್ನಿಟ್ಟಾಡ್ರಿ. ದೇವಿ, ಇಲ್ಲಿ ಯಾಕಮ್ಮ ಬಂದೆ ನೀನು? ನನ್ ಗಂಡ ನನಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ನೋಡಿ ಸಂತೋಷ ಪಡಕ್ ಬಂದೆ. ನನ್ನ ಕ್ಷಮಿಸ್ಬಿಡು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ದುಡ್ಡೆಲ್ಲ ಕಳ್ಕೊಂಡ್ಬಿಟ್ಟೆ. ಅಯ್ಯೋ, ಅದಕ್ಕೇನಂತೆ? ಸೋಲ್ರಿ, ಪರವಾಗಿಲ್ಲ, ಸೋಲಿ. ನಾನಿದೇನಲ್ಲ. ದ್ವಾಪರ ಯುಗದಲ್ಲಿ ಧರ್ಮರಾಯ ಪತ್ನಿನೇ ಇಟ್ಟು ಜೂಜಾಡದಂತೆ. ಅಂದಿನ ದಿನಕ್ಕೆ ನನ್ನ ಗಂಡನು ವಾರಸ್ದಾರಾಗಿದ್ದಾರೆ ಅಂತ ಸಂತೋಷ ಪಡ್ತೀನಿ. ಈಗ ನನ್ ಜೊತೆ ನನ್ನ ಮಗುನ ಇಟ್ಟು ಜೂಜಾಡ್ಬಿಟ್ರೆ ಭಾರತದ ಇತಿಹಾಸದಲ್ಲಿ ನಿಮ್ ಹೆಸರು ಶಾಶ್ವತವಾಗಿ ಉಳಿಯುತ್ತೆ. ಆಡಿ. ಇಲ್ಲ ದೇವಿ, ಇನ್ನು ಮುಂದೆ ನಾನು ಇಸ್ಪೀಟ್ ಆಡಲ್ಲ. ನನ್ ಮಾತು ನಂಬು. ಇಲ್ಲ, ನಾನ್ ಖಂಡಿತ ನಿಮ್ಮ ನಂಬಲ್ಲ. ಇಷ್ಟು ದಿವಸ ನೀವು ಬರೀ ಜೂಜ್ ಮಾತ್ರ ಆಡ್ತೀರಿ ಅನ್ಕೊಂಡಿದ್ದೆ. ನೀವು ಕುಡಿಯೋದನ್ನು ಕಲ್ತ್ಕೊಂಡಿದ್ದೀರಾ. ಇನ್ ಮುಂದೆ ಇನ್ನು ಏನೇನ್ ಕಲಿತಿರೋ ಏನೋ. ಬೇಡಪ್ಪ, ಬೇಡ. ನನಗೆ ನೀವು ಬೇಡ, ನಿಮ್ಮ ಮಗನು ಬೇಡ. ದೇವಿ, ಅಪ್ಪ ಮಹಾನುಭಾವ್ರ, ಈ ಹಾಳು ಇಸ್ಪೀಟ್ ಆಡ್ತಿದ್ದಾಗ ಇನ್ನು ಎಷ್ಟು ಜನ ಉದ್ಧಾರ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಿಮ್ ಮುಖಕ್ಕೆ ಪಶುಗಳಾದ್ರು ಕೇವಲ ಹುಲ್ಲು ತಿಂದು ಹಾಲು ಕೊಡೋ ಲಕ್ಷಣ ಇಟ್ಕೊಂಡಿರೋವಾಗ ನಿಮ್ಮಂಥ ಬುದ್ಧಿವಂತರು ಈ ಇಸ್ಪೀಟ್ ಆಟದಿಂದ ಹಣ ಸಂಪಾದನೆ ಮಾಡ್ಬೇಕು ಅನ್ನೋ ಕೆಟ್ಟ ಚಟ ಯಾಕ್ರಯ್ಯ ಬಂತು ನಿಮ್ಗೆ? ಊರಿನಲ್ಲಿ ನಿಮ್ಮಂಥ ಮನೆ ಹಾಳ್ರಿ ಇರೋದ್ರಿಂದಲೇ ಬೀದಿ ಬೀದಿಲಿ ಗಲ್ಲಿ ಗಲ್ಲಿಲಿ ಇಸ್ಪೀಟ್ ಚಟದಿಂದ ಎಷ್ಟೋ ಸಂಸಾರಗಳು ಬೀದಿ ಪಾಲಾಗ್ತಿವೆ, ಎಷ್ಟೋ ಕುಟುಂಬಗಳು ನಾಶವಾಗ್ತಿವೆ. ಇನ್ನು ಎಷ್ಟು ಸಂಸಾರ ಹಾಳು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಯ್ಯ, ನಿನ್ನ ಕೈಯಲ್ಲಿ ಈ 3 ಎಲೆ ಹಿಡಿಯೋದಕ್ ಮುಂಚೆ ನೀನು 3 ಗಂಟೆ ಹಾಕಿ ತಾಳಿ ಕಟ್ಟಿದ ಹೆಂಡತಿಗೆ ವಿಷ ಕೊಟ್ಟು ಬಂದಾಡಯ್ಯ. ಹೆಂಗಸರ್ ಶಾಪ ನಿಮ್ಮನ್ ಸುಮ್ನೆ ಬಿಡಲ್ಲ. ಕೈ ಹಿಡಿದ ಹೆಂಡತಿರ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನೀವೆಲ್ಲ ಹಾಳಾಗೋಗ್ತೀರಾ. ನೀವೆಲ್ಲ ಹಾಳಾಗೋಗ್ತೀರಾ, ಹಾಳಾಗೋಗ್ತೀರಾ. ಬಾಕಂದ ನಾವು ಹೊರಟೋಗೋಣಪ್ಪ. ದೇವಿ, ದೇವಿ ನಿಂತ್ಕೊಳಮ್ಮ, ದಯವಿಟ್ಟು ನಿಂತ್ಕೊ. ನೋಡು ನೋಡು, ನೀವು ಒಂದ್ಸಲ ನನ್ ಕ್ಷಮಿಸ್ಬಿಡು, ಒಂದ್ಸಲ ಕ್ಷಮಿಸ್ಬಿಡು. ಇನ್ಮುಂದೆ ಯಾವತ್ತೂ ನಾನು ಇಸ್ಪೀಟ್ ಆಡಲ್ಲ ಅಂತ ನಿಮ್ಮೇಲೆ ಪ್ರಮಾಣ ಮಾಡಿ ಹೇಳಿದ್ನಲ್ಲ, ಆ ಕ್ಷಣದಿಂದ ಆ ಇಸ್ಪೀಟ್ ಗಮನನೇ ನನ್ಗೆ ಹೊಟ್ಟೋಯ್ತು. ಆದ್ರೆ ನೋಡು, ಇದ್ರಲ್ಲಿ ನನ್ ತಪ್ಪೇನಿಲ್ಲ, ನನ್ ತಪ್ಪೇನಿಲ್ಲ. ಆ ಕೆಂಪಣ್ಣ ಇದಾನಲ್ಲ, ಈ ಬರೀ 200 ರೂಪಾಯಿ ಇದ್ರೆ ಸಾಕು, ನೀನು ಕಳ್ಕೊಂಡೆಲ್ಲ ಲಕ್ಷಾಂತರ ರೂಪಾಯಿ, ಅದನ್ನ ವಾಪಸ್ ಪಡಿಬೋದು ಅಂತ ಹೇಳ್ದ. ಆದ್ರೂ ನನ್ನ ಮನಸ್ಸು ಒಪ್ಲಿಲ್ಲ, ನನ್ನ ಮನಸ್ಸು ಒಪ್ಲಿಲ್ಲ. ನನಗ್ ಕುಡಿಸ್ಬಿಟ್ಟ ಅಮ್ಮ, ನನಗ್ ಕುಡಿಸ್. ಹೌದೇ, ಬೀದಿಲಿ ಹೋಗೋರೆಲ್ಲ ತಲೆ ಕೆಡಿಸ್ತಿದ್ರೆ ನಿಮ್ ಸ್ವಂತ ಬುದ್ಧಿ ಎಲ್ಲಗ್ರಿ ಹೋಗಿತ್ತು? ಅವನ್ ಇಸ್ಪೀಟ್ ಆಡು ಅಂದ, ನೀವ್ ಆಡ್ಬಿಟ್ರಿ. ಅವ್ನ್ ಕುಡಿ ಅಂತ ನೀವ್ ಕುಡಿದ್ ಬಿಟ್ರಿ. ನಾಳೆ ಅವ್ನ ಇನ್ನೊಂದ್ ಮಾಡು ಅಂತಾನೆ ಮಾಡ್ತೀರೇನ್ರಿ?
ಸಂಸಾರದ ಅರ್ಥನೇ ಗೊತ್ತಿಲ್ದಿರೋ ನಿಮ್ಮಂತವ್ರಿಗೆಲ್ಲ ಯಾಕ್ರಿ ಬೇಕು ಹೆಂಡತಿ, ಯಾಕ್ರಿ ಬೇಕು ಮಕ್ಕಳು, ಯಾಕ್ರಿ ಬೇಕು ಸಂಸಾರ? ಆಯ್ತು ಆಯ್ತು, ನಾನು ತಪ್ಪು ಮಾಡಿದೆ, ನನ್ನ ತಪ್ಪನ್ನ ನಾನು ಒಪ್ಕೋತೀನಿ. ನಾನು ಮಾಡಿದ ತಪ್ಪಿಗೆ ನಾನು ಚಪ್ಪಲಿ ತಗೊಂಡು ನಾನೇ ಹೊಡ್ಕೋತೀನಿ. ಬೇಡಿ ಸ್ವಾಮಿ ಬೇಡಿ, ನೀವು ಹೊಡ್ಕೋಬೇಡಿ. ನಿಮ್ಮಂತ ಜೋಜುಕೋರನ್ನ ತಿದ್ದೋಕ್ಕಾಗಲ್ಲ ಅಂತ ಚರಿತ್ರೆ ಬರ್ದಿದ್ರು. ನಿಮ್ಮನ್ ತಿದ್ದೋಕೆ ಪಡಬಾರ್ದು ಪಾಡ್ಪಟ್ನಲ್ಲ ರೀ. ನಾನು ಹೊಡ್ಕೋಬೇಕು ಚಪ್ಪಲಿ ತಗೊಂಡು. ದೇವಿ ದೇವಿ ದೇವಿ, ಆಗಿದ್ದಾಗೋಯ್ತು. ಏನ್ರಿ ನೋಡೋದು? ನನ್ ಕುಕ್ಕೆ ತಾಳಿ ಇಲ್ಲ ಅಂದ್ರೆ ಸಹಿಸ್ತಿದ್ರಿ, ಆದ್ರೆ ಮಗು ಹಸುವಿನಿಂದ ಹಾಲಿಲ್ಲ ಅಂತ ಹಠ ಮಾಡ್ತಿರೋದನ್ನ ನೋಡ್ಕೊಂಡು ಹೋಗಿದ್ದು. ಮಗುಗೋಸ್ಕರ ತಂದಿದ್ದ ಹಾಲಿನ ಡಬ್ಬ ಇಟ್ಟು ಇಸ್ಬಿಟ್ಟು ಆಡಿದ್ರಲ್ಲ, ಅದೇ ನನ್ ಕೈ ಸಹಿಸೋಕಾಗ್ಲಿಲ್ಲ. ನಿಮ್ಗೋಸ್ಕರ ನಾನ್ ಸಾಯೋವರೆಗೂ ಉಪವಾಸ ಇರ್ತೀನ್ರಿ, ಆದ್ರೆ ಆ ಎಳೆ ಮಗು ಕೈಲಿ ರೊಕ್ಕಾಗುತ್ತೇನ್ರಿ. ನಾನು ಹೇಳೋದನ್ನ ಕೇಳಮ್ಮ. ಬೇಡ, ನೀವೇನು ಹೇಳೋದ್ ಬೇಡ. ಇಷ್ಟು ದಿವಸ ನೀವ್ ಹೇಳಿದ್ದನ್ನ ಕೇಳಿ ಕೇಳಿ ಸಾಕಾಗೋಗಿದೆ. ನನ್ ಕೈ ಸಹಿಸೋಕಾಗಲ್ಲ, ಇನ್ನೊಂದ್ ಕೈ ಸಹಿಸೋಕಾಗಲ್ಲ. ಏನಜ್ಜಿ, ಏನ್ ನೋಡ್ತಾ ಸುಮ್ನೆ ಕೂತಿದ್ದೀರಲ್ಲ? ತಪ್ಪು ನಿಮ್ದಲ್ಲ ಅಜ್ಜಿ, ನಂದು. ಇವ್ರನ್ ತಿದ್ದಕ್ಕಾಗಲ್ಲ ಅಂತ ನೀವ್ 1000 ಸರಿ ಬಡ್ಕೊಂಡ್ರಿ. ನಾನ್ ನಿಮ್ ಮಾತ್ ಕೇಳಿಲ್ವೇ? ಏನೋ ಇವ್ರನ್ನ ತಿದ್ದಿ ದೊಡ್ಡ ಮನುಷ್ಯನ್ ಮಾಡ್ಬಿಡ್ತೀನಿ ಅಂತ ಗರ್ವದಿಂದ ಮೆರೆದೆ ನಾನು. ಆದ್ರೆ ಅದು ಬರೀ ಸುಳ್ಳು ಮೋಸ ಅಂತ ಈಗ ಗೊತ್ತಾಯ್ತು. ಶಿವನೇ, ಆಗಲ್ಲಪ್ಪ, ಇವ್ರನ್ನ ತಿದ್ದಕ್ ನನ್ ಕೈಲಾಗಲ್ಲ. ಅಜ್ಜಿ, ಇನ್ಮೇಲೆ ನೀವಾಯ್ತು, ನಿಮ್ ಮೊಮ್ಮಗಾಯ್ತು, ನಿಮ್ ಮರಿಮಗಳಾಯ್ತು, ನಾನಂತ ಹೋಗ್ತೀನಿ. ಅಜ್ಜಿ 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 ಅಜ್ಜಿ, ನನ್ನ ಬಿಟ್ಟೋಗ್ಬಿಟ್ಟೆ ಅಜ್ಜಿ. ಅಜ್ಜಿ, ನನ್ನ ಬಿಟ್ಟೋಗ್ಬಿಟ್ಟೆ ಅಜ್ಜಿ. ನೀವ್ ಯಾಕ್ರಿ ಹೇಳ್ತಿದ್ದೀರಾ? ಸಂತೋಷ ಪಡ್ರಿ ಅಜ್ಜಿ ಸತ್ತಿದ್ದಕ್ಕೆ. ಯಾಕೆಂದ್ರೆ ಇನ್ಮೇಲೆ ನೀವೇನೇ ತಪ್ಪು ಮಾಡಿದ್ರು ಬಯ್ಯೋಕ್ ಮನೇಲಿ ಅಜ್ಜಿ ಇರಲ್ಲ. ಯಾಕಪ್ಪ ಹೀಗ್ ಮಾಡ್ತಿದೀಯ ಅಂತ ಕೇಳಕ್ ಮಗುಗ್ ಮಾತು ಬರಲ್ಲ. ಇನ್ನಿರೋಳ್ ನಾನೊಬ್ಳು. ನಾನು ಸತ್ತೋಗ್ಬಿಟ್ರೆ ನಿಮ್ಗೆ ಹೇಳೋರು ಕೇಳೋರು ಯಾರು ಇರಲ್ಲ. ಕುಡ್ಕೊಂಡು ಜೂಜಾಡ್ಕೊಂಡು ಸಂತೋಷವಾಗಿರೋರಂತೆ. ದೇವಿ ದೇವಿ ದೇವಿ, ಏನಮ್ಮ ಇದು? ದೇವಿ ದೇವಿ, ನನ್ನ ಮಾತು ಕೇಳು. ಇಂಥ ಕೆಲಸ ಮಾಡಕ್ ಹೋದೆಮ್ಮ. ನೋಡು, ನಿನಗೋಸ್ಕರ ಅಲ್ದೆ ಹೋದ್ರು, ನನಗೋಸ್ಕರ ಅಲ್ದೆ ಹೋದ್ರು, ನೀನ್ ಇಂಥ ಕೆಲಸ ಏನಮ್ಮ ಮಾಡ? ಈ ಮಗುಗೋಸ್ಕರ ನೀನ್ ಬದುಕಿರ್ಬೇಕು ಅಮ್ಮ. ನೋಡು, ನಾನು ಮಗುಗೋಸ್ಕರ ತಪ್ಪಾಯ್ತು. ನಾನು ಇನ್ ಮುಂದೆ ಯಾವತ್ತೂ ಇಸ್ಬಿಟ್ಟಾಡಲ್ಲ. ದೇವಿ, ನನ್ಗೆ ಯಾರಿದ್ದಾರೆ ದೇವಿ? ನನ್ಗೆ ಯಾರಿದ್ದಾರಮ್ಮ? ನಮ್ಮ ಮಗುಗೆ ಯಾರಿದ್ದಾರಮ್ಮ? ನೀನ್ ಹೊಟ್ಟೋದ್ರೆ